ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವಾಗಲೇ ನಾವೆಷ್ಟು ಕ್ಲಾಸ್ ಮುಗಿಸಿವಿ? 15 ಕ್ಲಾಸ್ ಮುಗಿಸಿವಿ. 15ನೇ ಕ್ಲಾಸಲ್ಲಿ ಭಾರತ ಸಂವಿಧಾನದ ಪ್ರಶ್ನೋತ್ತರ ಮಾಲಿಕೆ ಅಂತೇಳಿ ಟಾಪ್ 25 ಕ್ವಶನ್ ತಂದಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಮತ್ತು ಇವಾಗಲೇ ನಾವು ಭಾಗ 1ರಿಂದ 4A ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ವಿಧಿ 1ರಿಂದ ವಿಧಿ 51A ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಸೆಷನ್ ಏನೈತಪ್ಪ ಅಂದ್ರೆ ಭಾಗ 5 ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ಯಾರ. ಆದ್ರೆ ವಿಧಿ ಈಗ ಎಲ್ಲಿಂದ ಎಲ್ಲಿ ಮಟ್ಟ ಅದಾವ ಅಂದ್ರೆ 52 ಇಂದ 151 ವರೆಗೆ ಇದಾವ. ಇವತ್ತ ಒಂದು ಶಾರ್ಟ್ ಆಗಿ ರಾಷ್ಟ್ರಪತಿ ನೇಮಕಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಉಳಿದು ಬಿಟ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನಿಮ್ಗೆ ಗೊತ್ತಿರಬೇಕು, ಒಂದು ಕ್ವಶನ್ 99% ಎಲ್ಲ ಎಕ್ಸಾಮ್ ಅನ್ನು ಕೇಳ್ತಾರೆ. ಓಕೆ, ಈಗ ಭಾಗ 5 ಎದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಮಾಡೈತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ವಿಧಿ ಎಲ್ಲಿಂದ 52 ಟು ಮತ್ತು 151ವರೆಗೆ ಎಕ್ಸ್ಪ್ಲೇನ್ ಮಾಡೈತಿ. ಈ ಕೇಂದ್ರ ಸರ್ಕಾರ ಒಳಗ ಯಾರ್ಯಾರು ಒಳಗೊಂಡಿರ್ತಾರ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೇಂದ್ರ ಸರ್ಕಾರದ ಒಳಗಡೆ ಯಾರ್ಯಾರು ಒಳಗೊಂಡಿರ್ತಾರ ಅಂದ್ರ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟ, ಸಂವಿಧಾನಾತ್ಮಕ ಮತ್ತು ಸಂವಿಧಾನೇತರ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಭಾಗವಾಗಿರ್ತಾರ. ಒಂದು ತಿಳ್ಕೊರಿ, ಕ್ವಶನ್ ಇದನ್ನ ಕೇಳಾಗಿಲ್ಲ. ಕ್ವಶನ್ ಯಾವ್ದು ಕೇಳ್ತಾರೆ ಹೇಳ್ರಿ? ಒಂದು ಕ್ವಶನ್ ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದೈತಿ. ಯಾವ್ದಪ್ಪ ಅಂದ್ರೆ ಪಾರ್ಲಿಮೆಂಟ್ ಏನನ್ನು ಒಳಗೊಂಡಿರುತ್ತದೆ? ಪಾರ್ಲಿಮೆಂಟ್ ಏನನ್ನು ಒಳಗೊಂಡಿರುತ್ತದೆ ಅಂತ ಕ್ವಶನ್ ಕೇಳಿರ್ತಾರ. ನೀವೇನ್ ಮಾಡ್ಬಿಡ್ತೀರಿ? ಲೋಕಸಭೆ, ರಾಜ್ಯಸಭೆ ಅಂತೇಳಿ ಆನ್ಸರ್ ಹಾಕಿಬಿಡ್ತೀರಿ. ತಪ್ಪು, ತಿಳ್ಕೊಳ್ರಿ. ಪಾರ್ಲಿಮೆಂಟು ಲೋಕಸಭೆ ಮತ್ತು ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿಯನ್ನು ಒಳಗೊಂಡಿರುತ್ತದೆ. ಪ್ಲಸ್ ಏನ? ರಾಷ್ಟ್ರಪತಿಯನ್ನ ಒಳಗೊಂಡಿರುತ್ತದೆ. ಈಗ ನಮ್ಮ ಲೋಕಸಭೆಗೆ ಎಷ್ಟು ಸದಸ್ಯರು ನೇಮಕ ಆಗ್ತಾರ? 545 ಸದಸ್ಯರು MP ಗಳಾಗಿ ಸೆಲೆಕ್ಷನ್ ಆಗಿ ಇರ್ತಾರ. ಅವರು ಲೋಕಸಭೆ ಒಳಗಿರ್ತಾರ. ಇನ್ನು ರಾಜ್ಯಸಭೆ ಒಳಗೆ ಎಷ್ಟು ಮಂದಿ ಇರ್ತಾರ? 250 ಮೆಂಬರ್ಸ್ ಇರ್ತಾರ. ಎಷ್ಟು? 250 ಮೆಂಬರ್ಸ್ ಇರ್ತಾರ. ಅದರಲ್ಲಿ 238 ರಾಜ್ಯದಿಂದ ಆಯ್ಕೆಯಾಗಿ ಹೋಗ್ತಾರ, ರಾಜ್ಯದ ಭಾಗವಾಗಿ ಆಯ್ಕೆಯಾಗಿ ಹೋಗ್ತಾರ. ಪ್ಲಸ್ 12 ಏನಿಲ್ಲ, ಈ 12ರ ಬಗ್ಗೆ ಯೂಶಲಿ ಕ್ವಶನ್ ಕೇಳ್ತಾರ. 12 ಜನ ಏನ್ ಮಾಡ್ತಾರ? 12 ಜನ ಆಯ್ಕೆ ಯಾರು ಮಾಡ್ತಾರ? ರಾಷ್ಟ್ರಪತಿ ಅವ್ರು ಮಾಡ್ತಾರ. ಅದು ಹೆಂಗ್ ಮಾಡ್ತಾರಪ್ಪ ಅಂದ್ರ ಕಲೆ, ಸಾಹಿತ್ಯ, ಕ್ರೀಡೆ ಮುಂತಾದ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿ ದೇಶಕ್ಕೆ ಹೆಸರು ತಂದವ್ರ ಮ್ಯಾಗ ಅವ್ರನ್ನ ಏನ್ ಮಾಡ್ತಾರ? ರಾಷ್ಟ್ರಪತಿಗಳು ನೇರವಾಗಿ ನಾಮಿನೇಟ್ ಮಾಡಿ ಕೆಳಮನೆ ರಾಜ್ಯಸಭೆಗೆ ಹೋಗಿ ಕುಂದಿರ್ಸ್ತಾರ. ಇವಾಗ ಸದ್ಯಕ್ಕೆ ಯಾರಿದಾರ? ಸಚಿನ್ ತೆಂಡೂಲ್ಕರ್ ಅವರು ಇದೇ ಪ್ರಕಾರವಾಗಿ ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಸುಧಾಮೂರ್ತಿ ಅವರು ಕೂಡ ಇದೇ ತರ ಸದಸ್ಯರಾಗಿದ್ದಾರೆ. ಮತ್ತ ಆಕ್ಟರ್ ರೇಖಾ ಅವರು ಕೂಡ ಇದೇ ತರ ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ 12 ಜನನ ಆಯ್ಕೆ ಮಾಡೋರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಇನ್ನ ವಿಷಯಕ್ಕೆ ಬರೋಣ. ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಏನು? ರಾಷ್ಟ್ರಪತಿಗಳ ಬಗ್ಗೆ ಎಲ್ಲಿ ಹೇಳ್ತೈತಪ್ಪ ಅಂದ್ರೆ ವಿಧಿ 52ರಿಂದ 62ರವರೆಗೆ 52ರಿಂದ 62ರೊಳಗೆ ಹೇಳ್ತೈತಿ. ಮತ್ತೆ ರಾಷ್ಟ್ರಪತಿ, ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನೋದು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. 2 ರಾಷ್ಟ್ರಪತಿ ಇರ್ತಾರ? ಇಲ್ಲ, ಏಕೈಕ ರಾಷ್ಟ್ರಪತಿ ಭಾರತದಲ್ಲಿ ಇರ್ಬೇಕಂತ ಉಲ್ಲೇಖ ಆಗೈತಿ. ರಾಷ್ಟ್ರಪತಿ ಅಂತ ಕರೆದವ್ರು ಯಾರು? ಭಾರತದ ಮುಖ್ಯಸ್ಥರನ್ನ ರಾಷ್ಟ್ರಪತಿ ಅಂತ ಕರೆದವ್ರು ಯಾರಂದ್ರ ಶ್ಯಾಮ್ ಮುಖರ್ಜಿ ಅವರು ರಾಷ್ಟ್ರಪತಿ ಅಂತ ಕರೆದರು. ಅದೇ KM ಪನಿಕರ್ ಅವರು ರಾಷ್ಟ್ರಪತಿಗಳನ್ನ ರಾಷ್ಟ್ರಾಧ್ಯಕ್ಷರು ಅಂತ ಕರೀತಾರ. ಏನಂತ ಕರೀತಾರ? ರಾಷ್ಟ್ರಾಧ್ಯಕ್ಷರು ಅಂತ ಹೇಳಿ ಕರೀತಾರ. ಒಂದು ನೆನಪಿಟ್ಕೋರಿ, ಭಾರತ ದೇಶದ ಮುಖ್ಯಸ್ಥರು ಯಾರಾದರೂ ಇದ್ರ, ಪ್ರಥಮ ಪ್ರಜೆ ಮುಖ್ಯಸ್ಥರು ಅಂತ ಯಾರಾದರೂ ಇದ್ರ, ಅಂಬೇಡ್ಕರ್ ಅವರು ಒಂದು ಕಡೆ ಏನ್ ಹೇಳ್ತಾರ? ದೇಶದ ಮುಖ್ಯಸ್ಥರು ಅಂತ ಯಾರನ್ನ ಕರಿತೀವಿ ನಾವು? ರಾಷ್ಟ್ರಪತಿಯನ್ನು ಕರಿತೀವಿ. ಆದ್ರ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರ? ಕಾರ್ಯಾಂಗದ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರ. ನೆನಪನ್ನ ಇಟ್ಕೋರಿ. ಈ ಪಾಯಿಂಟ್ ಎಕ್ಸಾಮ್ ಅಲ್ಲಿ ಬಂದರೂ ಬರ್ಬೋದು.
ಓಕೆ. ಇನ್ನ ರಾಷ್ಟ್ರಪತಿಗಳ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳುತ್ತಾ ಹೋಗೋಣ. ಇವ್ರು ಏನಾಗಿರ್ತಾರ, ಭಾರತದ ಒಕ್ಕೂಟದ ಮುಖ್ಯಸ್ಥರಾಗಿರ್ತಾರ. ಏನೋ ಅವರು ನಮ್ಮ ಒಕ್ಕೂಟ ಸರ್ಕಾರದ ಪೂರ ಭಾರತದ ಒಕ್ಕೂಟದ ಸದಸ್ಯರಾಗಿರ್ತಾರ. ಒಂದು ನೆನಪಿಟ್ಟುಕೋರಿ, ಅವರು ಮುಖ್ಯಸ್ಥರಾದರೂ ಕೂಡ ಅವರನ್ನು ನಾಮಕೇವಸ್ಥೆ ಮುಖ್ಯಸ್ಥರು ಮಾಡಿರ್ತೀವಿ. ಏನ್ ಮಾಡಿರ್ತೀವಿ? ನಾಮಕವಸ್ಥೆ ನೀವು ಮುಖ್ಯಸ್ಥರು ಮಾಡಿರ್ತೀವಿ. ಅಥವಾ ಅವ್ರಿಗೆ ನಾವೇಳ್ತೀವಿ ರಬ್ಬರ್ ಸ್ಟ್ಯಾಂಪ್ ಅಂತೀವಿ, ಇಲ್ಲಾಂದ್ರ ಉತ್ಸವ ಮೂರ್ತಿ ಅಂತ ಕರಿತೀವಿ. ಸಂವಿಧಾನದಲ್ಲೇ ಇದರ ಉಲ್ಲೇಖ ಇದೆ. ಯಾಕಂದ್ರ ಅವರು ನೆಪ ಮಾತ್ರಕ್ಕೆ ಮುಖ್ಯಸ್ಥರಾಗಿರ್ತಾರ. ಕಾರ್ಯಾಂಗದ ಎಲ್ಲಾ ಜವಾಬ್ದಾರಿಗಳನ್ನ ಕೇಂದ್ರ ಸರ್ಕಾರ ನಿರ್ವಹಿಸುತ್ತಾ. ಏನ್ ಮಾಡ್ತೈತಿ? ಕೇಂದ್ರ ಸರ್ಕಾರ ನಿರ್ವಹಿಸುತ್ತಾ. ಇವಾಗ ಕೆಲವೊಂದಿಷ್ಟು ವಿಷಯಗಳನ್ನ ನೋಡ್ಕೊಳ್ಳೋಣ. ಮತ್ತ ಒಂದಿಲ್ಲ ಒಂದು ಎಕ್ಸಾಮ್ನಲ್ಲಿ ಯಾವಾಗ ಕೇಳ್ಕೊಂತ ಏನ್ ಬಂದಾರ, ರಾಷ್ಟ್ರಪತಿಗಳು ರಕ್ಷಣಾ ಪಡೆಗಳ ಮಾದಂಡ ನಾಯಕ ಇರ್ತಾರ. ನಮ್ಮ ರಕ್ಷಣಾ 3 ಪಡೆಗಳಿದಾವಲ್ಲ, 3 ಪಡೆಗಳ ಮುಖ್ಯಸ್ಥರು ಅಥವಾ ಮಾದಂಡ ನಾಯಕರು ಯಾರಾದ್ರೂ ಇದ್ರ ಅದು ರಾಷ್ಟ್ರಪತಿಗಳು. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಾಗಿರ್ತಾರ, ಮುಖ್ಯಸ್ಥರ ಆಗಿರ್ತಾರ. ಈಗ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಇರಬೇಕಾದ ಕೆಲವೊಂದಿಷ್ಟು ಅರ್ಹತೆಗಳು ಏನು? ಅರ್ಹತೆಗಳೇನಪ್ಪಾ ಅಂದ್ರ, ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವರು ಭಾರತದ ಪ್ರಜೆಯಾಗಿರಬೇಕು. ಏನಾಗಿರ್ಬೇಕು? ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ ಎಷ್ಟು ವಯಸ್ಸಿನವರು ಇರಬೇಕು? 35 ವಯಸ್ಸಿನ ವ್ಯಕ್ತಿಯಾಗಿರಬೇಕು. ಯಾವುದೇ ಕಾನೂನು ನಿಂದನೆಗೆ ಒಳಪಟ್ಟಿರಬಾರದು. ಮತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗಳನ್ನು ಹೊಂದಿರಬಾರದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತ ಇವರು ಮಾಡುವಂತ ಯಾವುದೇ ಒಂದು ಮಸೂದೆಗಳನ್ನ ಲೋಕಸಭೆಗೆ ಅಂಗೀಕಾರ ಮಾಡಿದ್ರೆ ಅಂತಿಮ ಮುದ್ರೆ ಒತ್ತಿ ಕಾಯ್ದೆ ಆಗುವುದೇ ರಾಷ್ಟ್ರಪತಿಗಳಿಂದ. ಓಕೆ. ಇನ್ನ ಇವರ ಎಲೆಕ್ಷನ್ ಯಾವ ತರ ನಡೀತೈತಿ, ಆಯ್ಕೆ ಪ್ರಕ್ರಿಯೆ ಯಾವ ತರ ನಡೀತೈತಿ ಅಂದ್ರ, ಇವರ ಮತ ಚಲಾಯಿಸುವವರು ಯಾರಿರ್ತಾರಪ್ಪ, ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತೈತೆ ಅಂದ್ರ, ಈ ನಾಮಿನೇಟ್ ಮಾಡ್ತಾರ ರಾಷ್ಟ್ರಪತಿಗಳನ್ನ. ನಾಮಿನೇಟ್ ಮಾಡಿದ್ಮೇಲೆ ಅನುಸೂಚಿತಗಳು ಚುನಾವಣೆ ನಡೀತೈತಿ. ಆ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರಂದ್ರ ಸಂಸತ್ತಿನಲ್ಲಿ ಸಂಸತ್ತಿನ ಚುನಾವಣೆಗೊಂಡ ಎಲ್ಲಾ ಸದಸ್ಯರು. ಅಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ವ್ಯಕ್ತಿಗಳು, ಎಲ್ಲಾ ಆಯ್ಕೆಯಾದ ಸದಸ್ಯರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರ. ಮತ್ತ ಚುನಾವಣೆಗೊಂಡ ರಾಜ್ಯದ ಎಲ್ಲಾ ಎಮ್.ಎಲ್.ಎಗಳು ಏನ್ ನಮ್ಮ ರಾಜ್ಯಗಳಿದಾವಲ್ಲ ಅದರ ಎಮ್.ಎಲ್.ಎಗಳು ಕೂಡ ಭಾಗವಹಿಸ್ತಾರ. ಮತ್ತ ಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದೆಹಲಿ ಮತ್ತು ಪಾಂಡಿಚೇರಿಯ ಎಮ್.ಎಲ್.ಎಗಳು ಭಾಗವಹಿಸ್ತಾರ. ಯಾಕೆ ಇದು ನಾವು ಸ್ಟ್ರೆಸ್ ಮಾರ್ಕ್ಸ್ ಹೇಳ್ತೀವಿ ಅಂದ್ರ, ಇವೆರಡು ಕೇಂದ್ರಾಡಳಿತ ಪ್ರದೇಶಗಳು. ನೆನಪಿಟ್ಟುಕೋರಿ, ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಈ ಎಲೆಕ್ಷನ್ ಹೆಂಗ್ ನಡೀತೈತಪ್ಪ ಅಂದ್ರ ಪರೋಕ್ಷವಾಗಿ ನಡೀತೈತಿ. ಪರೋಕ್ಷವಾಗಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರ. ಮತ್ತ ನಿಮ್ಗೆ ಇನ್ನೊಂದು ನೆನಪಿರ್ಲಿ, ರಾಷ್ಟ್ರಪತಿ ಅಭ್ಯರ್ಥಿಯಾದವರು ಈ ಎಲೆಕ್ಷನ್ ಅಲ್ಲಿ ಮತ ಚಲಾಯಿಸುವಂತಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನ, ರಾಷ್ಟ್ರಪತಿಯ ಅಭ್ಯರ್ಥಿಯಾದವರು ಈ ಎಲೆಕ್ಷನ್ ಅಲ್ಲಿ ಮತ ಚಲಾಯಿಸುವಂತಿಲ್ಲ. ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನು, ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಎಲೆಕ್ಷನ್ ಅಲ್ಲಿ ಭಾಗವಹಿಸುವಂತಿಲ್ಲ. ಓಕೆ. ಒಂದ್ ವೇಳೆ ಈ ಚುನಾವಣೆ ನಡೆಯುವಾಗ ಏನಾದರೂ ಗೊಂದಲಗಳಾದ್ರ, ಯಾವುದೇ ತಂಟೆ ತಕರಾರುಗಳು ಬಂದ್ರ, ವಿವಾದ ಬಂದ್ರ ಅದನ್ನ ಬಗೆಹರಿಸುವ ಕಾರ್ಯ ಯಾವ್ದು ಮಾಡ್ತೈತಿ? ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಮಾಡ್ತೈತಿ. ಯಾವ್ದು ಮಾಡ್ತೈತಿ? ಸುಪ್ರೀಂ ಕೋರ್ಟ್ ಏನೋ ರಾಷ್ಟ್ರಪತಿ ಚುನಾವಣೆ ವಿವಾದಗಳನ್ನ ಬಗೆಹರಿಸ್ತೈತಿ. ಮತ್ತೆ ಇವರು ಅವರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಅದು 5 ವರ್ಷ ಹಂಗ ಇವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಅಥವಾ ರಾಷ್ಟ್ರಪತಿಗಳ ಒಂದು ಹಾಜರಿ ಬುಕ್ಕಿನಲ್ಲಿ ಸಹಿ ಮಾಡದ ದಿನದಿಂದ ಇವ್ರದ್ದು 5 ವರ್ಷ ಕಾಲ ಏನಿರ್ತೈತಿ, ಅಧಿಕಾರಾವಧಿ ಇರ್ತೈತಿ. ಇನ್ನೊಂದೇನು ಪಾಯಿಂಟ್ ನೆನ್ಪಿಟ್ಕೋಬೇಕಪ್ಪ ಅಂದ್ರ, ರಾಷ್ಟ್ರಪತಿಗಳು ಸಹಿ ಹಾಕದೆ ಯಾವುದೇ ಮಸೂದೆ
ಕಾಯ್ದೆ ಆಗುವುದಿಲ್ಲ. ಕೇಂದ್ರ ಸರ್ಕಾರ ಯಾವುದೇ ಒಂದು ಮಸೂದೆ ಸಂಸತ್ತಿನ ಎರಡು ಮನೆಗಳಲ್ಲಿ ಮಂಡನೆ ಮಾಡಿದಾಗ ಅದು ಕಾಯ್ದೆ ರೂಪ ಪಡಿಬೇಕಂದ್ರ ಅದಕ್ಕೆ ರಾಷ್ಟ್ರಪತಿಗಳ ಮುದ್ರೆ ಬೇಕೇ ಬೇಕು. ಓಕೆ, ಇವರು ನಾ ಮಾತ್ರ ಇದಿರ್ತಾರ, ಇದು ಅಂಕರು ಹೇಳಿದೀನಿ ನಿಮ್ಗೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಭಾರತ ದೇಶದ ಒಳಗ ಎಂತ ಅವಕಾಶ ಕೊಟ್ಟಾರ ಅಂದ್ರ ಭಾರತದ ರಾಷ್ಟ್ರಪತಿ ಆಗಲು ಎಷ್ಟು ಬಾರಿ ಆದ್ರೂ ಆಗಬಹುದು. ಎಷ್ಟು ಬಾರಿ ಆದ್ರೂ ರಾಷ್ಟ್ರಪತಿ ಆಗಬಹುದು. ಆದ್ರೆ ನೆನಪಿರ್ಲಿ, ಅಮೆರಿಕದಲ್ಲಿ 2 ಬಾರಿ ಮಾತ್ರ ರಾಷ್ಟ್ರಪತಿ ಸ್ಪರ್ಧಿಸಬಹುದು, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬಹುದು. ಇನ್ನು ರಾಷ್ಟ್ರಪತಿಗಳ ಚುನಾವಣೆ ಎಲ್ಲಿ ಏನಾಗುತ್ತಪ್ಪ ಅಂದ್ರ ರಾಷ್ಟ್ರಪತಿ ಚುನಾವಣೆ ಮತ ಮೌಲ್ಯಮಾಪನ ಆಧರಿಸಿ ಚುನಾವಣೆ ನಡೆಸಲಾಗುವುದು. ಮತ ಮೌಲ್ಯ ಆಧರಿಸಿ ಚುನಾವಣೆ ನಡೆಸಲಾಗುವುದು. ಅತಿ ಹೆಚ್ಚು ಮತ ಮೌಲ್ಯಗಳನ್ನು ಹೊಂದಿದ್ದ ರಾಜ್ಯ ಯಾವ್ದ್ರ ಅದು ಯುಪಿ. ಯುಪಿಯಲ್ಲಿ ಎಷ್ಟಿದಾವ? 208 ಇದಾವ. ಕರ್ನಾಟಕದಿಂದ 131 ಮತ ಮೌಲ್ಯಗಳಿದಾವ. ಅತಿ ಕಡಿಮೆ ಮತ ಮೌಲ್ಯ ಹೊಂದಿರುವ ರಾಜ್ಯ ಯಾವಂದ್ರ ಸಿಕ್ಕಿಮು. ಅದು ಕೇವಲ 7 ಮತ ಮೌಲ್ಯಗಳನ್ನು ಹೊಂದಿದೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಈ ರಾಷ್ಟ್ರಪತಿ ಆಯ್ಕೆಯಾಗವ್ರಿಗೆ Z+ ಸೆಕ್ಯೂರಿಟಿ ಸಿಗ್ತೈತಿ, ಪ್ಲಸ್ SPG ಅಂದ್ರ ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್ ಕಮಾಂಡೋ ಇದ್ರ ಭದ್ರತೆ ನೀಡಲಾಗುತ್ತದೆ. ಭದ್ರತೆ ನೀಡಲಾಗುತ್ತದೆ. 2018 ಬಜೆಟಿನ ಅನ್ವಯ ಇವರ ಪ್ರಸ್ತುತ ವೇತನ ಎಷ್ಟೈತಪ್ಪ ಅಂದ್ರೆ 5 lakh ಇದೆ. ಎಷ್ಟು? 5 lakh ಇದೆ. ಮತ್ತ ಇವರ ರಿಟೈರ್ಮೆಂಟ್ ಪೆನ್ಷನ್ ಎಷ್ಟಿದೆ? 1.5 lakh ಇದೆ. ಎಷ್ಟಿದೆ? 1.5 lakh ಇದೆ. ನೆನಪಿಟ್ಟುಕೊಡ್ರಿ. ಇವರು ಗಳಿಸಿರುವ ಅಧಿಕಾರದಲ್ಲಿ ಇದ್ದಾಗ ಇವರ ಯಾವುದೇ ಆಸ್ತಿ ಮತ್ತು ಅವರ ಸಂಪಾದನೆಗೆ ತೆರಿಗೆ ಕಟ್ಟುವಂತಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇನ್ನ ರಾಷ್ಟ್ರಪತಿ ಭವನ ಎಲ್ಲಿದೆ? ದೆಹಲಿಯಲ್ಲಿದೆ. ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರ ಅವರು 3 ವಾಸಸ್ಥಾನಗಳಿದಾವ. ಅವು ಬೇರೆ ಬೇರೆ ಜಾಗದಲ್ಲಿ ಇರೋದ್ರಿಂದ ನೆನಪಿಟ್ಟುಕೋಬೇಕು. ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ. ಅದರ ಕೊಠಡಿಗಳು 240. ಇನ್ನು ರಾಷ್ಟ್ರಪತಿ ನಿಲಯ ಮೇಲಿದೆ. ರಾಷ್ಟ್ರಪತಿ ನಿಲಯ ಹೈದರಾಬಾದ್ನಲ್ಲಿದೆ. ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಮತ್ತ ರಾಷ್ಟ್ರಪತಿ ನಿವಾಸ ಹಿಮಾಚಲ ಪ್ರದೇಶದ ಶಿಮ್ಲಾ ಹತ್ತಿರ ಚಾರ್ಧಾಮ್ ಪ್ರದೇಶದಲ್ಲಿದೆ. ಎಲ್ಲಿ? ಚಾರ್ಧಾಮ್ ಪ್ರದೇಶದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಪ್ರಮಾಣ ವಚನವನ್ನು ಯಾರ ಮುಂದೆ ಪಡೀತಾರ? ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಓದಿಸ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣವನ್ನ ಓದಿಸ್ತಾರ. ಇವರು ಪ್ರಮಾಣ ವಚನವನ್ನ ಯಾವ ತರ ಸ್ವೀಕಾರ ಮಾಡ್ತಾರಂದ್ರ ಸಂವಿಧಾನದ ಮೇಲೆ ಮತ್ತು ದೇವರ ಮೇಲೆ ಪ್ರಮಾಣ ಮಾಡಿ ಏನ್ ಹೇಳ್ತಾರ? ಸಂವಿಧಾನದ ಉದ್ದೇಶಗಳನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ವಚನ ಸ್ವೀಕರಿಸ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನ ನೆಕ್ಸ್ಟ್ ಪಾಯಿಂಟ್. ಇನ್ನ ರಾಷ್ಟ್ರಪತಿಗಳಿಗೆ ಪದಚ್ಯುತಿಗೊಳಿಸಬಹುದೇನೋ ಅಂದ್ರ ತೆಗೆದು ಹಾಕಬಹುದೇನೋ? ಯಾವುದೋ ಒಂದು ಕೇಸು ಅಥವಾ ಯಾವುದೋ ಒಂದು ಆಕ್ಟಿವಿಟಿ ಮಾಡಿದಾಗ ನಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನ ತೆಗೆದು ಹಾಕಬಹುದೇನೋ ಅಂದ್ರ ಅದ್ರಾಗೂ ಯಾಕಂದ್ರೆ ಅವರೇ ಮೊದಲ ನಮ್ಮ ದೇಶದ ಮುಖ್ಯಸ್ಥರಾಗಿರೋದ್ರಿಂದ ಅವರಿಗೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಹೌದು, ತೆಗಿಬಹುದು. ಅದನ್ನ ನಾವೇನಂತೀವಿ? ರಾಷ್ಟ್ರಪತಿ ಮಹಾಭಿಯೋಗ. ಯಾವುದು? ಮಹಾಭಿಯೋಗ ಅಂತೀವಿ. ಮಹಾಭಿಯೋಗವನ್ನು ನಾವು ಎಲ್ಲಿಂದ ತಗೊಂಡಿವಿ ಅಂದ್ರ ಅಮೆರಿಕ ದೇಶದಿಂದ ಎರವಲು ಪಡೆದಿದ್ದೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮಹಾಭಿಯೋಗವನ್ನ ಅಮೆರಿಕದಿಂದ ಎರವಲು ಪಡೆದಿದ್ದೀವಿ. ಇವ್ರು ಹೆಂಗ ಇದನ್ನ ಆಗ್ತಾರಂದ್ರ ಲೋಕಸಭೆ, ರಾಜ್ಯಸಭೆ ಒಟ್ಟ ಸದಸ್ಯರು ನಾಮಕರಣಗೊಂಡ ಸದಸ್ಯರು ಈ ಮಹಾಭಿಯೋಗದಲ್ಲಿ ಭಾಗವಹಿಸ್ತಾರ. ಪ್ರಕ್ರಿಯೆ ಹೆಂಗಿರ್ತೈತಪ್ಪ ಅಂದ್ರ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ 1/4 ಸದಸ್ಯರು ಒಪ್ಪಿಗೆ ಮೇರೆಗೆ
ದೋಷಾರೋಪ ಪಟ್ಟಿ ಸಲ್ಲಿಸಿ 14 ದಿನದ ಮುಂಚಿತವಾಗಿ ನೋಟಿಸ್ ನೀಡಿ ರಾಷ್ಟ್ರಪತಿಗೆ ಸಲ್ಲಿಸಲಾಗುತ್ತದೆ. 14 ದಿವಸ ಮುಂಚಿತವಾಗಿ ರಾಷ್ಟ್ರಪತಿಗೆ ನೋಟಿಸ್ ನೀಡುತ್ತೀವಿ. ಏನಂತ? ಲೋಕಸಭೆ ಅಥವಾ ರಾಜ್ಯಸಭೆದ 1/4 ಸದಸ್ಯರು ಮಾಡ್ತಾರೆ, ನೋಟಿಸ್ ನೀಡ್ತಾರೆ. ಇದು ಹಿಂಗೆ ಮಾಡಿದಿರಿ, ನೀವು ಏನಪ್ಪ ರಾಜೀನಾಮೆ ನೀಡಬೇಕು ಅಂತೇಳಿ. ಒಂದ್ ವೇಳೆ ಅವರು ರಾಜೀನಾಮೆ ನೀಡಲು ಒಪ್ಪದೇ ಇದ್ದಾಗ ಏನ್ ಮಾಡ್ತಾರ? ರಾಜೀನಾಮೆ ನೀಡಲು ಒಪ್ಪದೇ ಇದ್ದಾಗ ಭಾಗವಹಿಸಿದ ಒಟ್ಟು ಸದಸ್ಯರಲ್ಲಿ 2/3 ವಿಶೇಷ ಬಹುಮತ ಸಾಬೀತುಪಡಿಸಿದಾಗ ರಾಷ್ಟ್ರಪತಿಗಳನ್ನು ಮಹಾಭಿಯೋಗದ ಮೂಲಕ ತೆಗೆದು ಹಾಕಲಾಗುವುದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಭಾರತ ದೇಶದ ಪ್ರೆಸಿಡೆಂಟ್ ಅವರು ಕೂಡ ತೆಗೆದು ಹಾಕುವಂತ ಹಕ್ಕ ನಮ್ಮ ಎರಡೂ ಸದನಗಳಿಗೆ ಅವಕಾಶ ಇದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದ್ ವೇಳೆ ಇಚ್ಛೆಯಿಂದ ರಾಷ್ಟ್ರಪತಿ ರಾಜೀನಾಮೆ ಕೊಡ್ಬೇಕಂದ್ರ ಅವ್ರು ಯಾರ ಹತ್ರ ಕೊಡ್ಬೇಕು? ಉಪರಾಷ್ಟ್ರಪತಿ ಹತ್ರ ಕೊಡ್ಬೇಕು. ಉಪರಾಷ್ಟ್ರಪತಿ ಹತ್ರ ಕೊಟ್ಟಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಬ್ರು ಇಲ್ಲದೆ ಇದ್ದಾಗ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ಖಾಲಿ ಇದ್ದಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ. ಎಷ್ಟು ತಿಂಗಳ ಕಾಲ? 6 ತಿಂಗಳ ಕಾಲ. ಇದೇ ತರ ಕಾರ್ಯನಿರ್ವಹಿಸಿದ ಒಬ್ಬ ವ್ಯಕ್ತಿ ಹೆಸರು ಏನಪ್ಪಾ ಅಂದ್ರೆ 1969ರಲ್ಲಿ ಎಂ ಹಿದಾಯುತ್ ಉಲ್ ಅನ್ನವರು ಏನ್ ಮಾಡ್ತಾರ? ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸದೆ ರಾಷ್ಟ್ರಪತಿ ಹುದ್ದೆ ಅಲಂಕರಿಸಿ 6 ತಿಂಗಳ ಕಾಲ ಕಾರ್ಯ ನಿರ್ವಹಿಸ್ತಾರ. ಈಗ ಕೆಲವೊಂದಿಷ್ಟು ವಿಷಯಗಳನ್ನ ಭಾರತದ ರಾಷ್ಟ್ರಪತಿ ಬಗ್ಗೆ ತಿಳಿದುಕೊಳ್ಳೋಣ. ಅದ್ರೊಳಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಈ ಸದ್ಯದ ರಾಷ್ಟ್ರಪತಿಯವರ ಹೆಸರೇನಂದ್ರ ದ್ರೌಪದಿ ಮುರ್ಮಾ. ಇವರೆಲ್ಲಿಯವರಪ್ಪ ಅಂದ್ರ ಒಡಿಶಾ ರಾಜ್ಯದವರು. ಇವರು ಸುತಾಲಿ ಬುಡಕಟ್ಟಿಗೆ ಸೇರಿದವರಾಗಿರ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಾರ. ಇನ್ನು ಭಾರತದ ಪ್ರಪ್ರಥಮ ರಾಷ್ಟ್ರಪತಿ ಹುದ್ದೆಯಾಗಿ ಅಲಂಕರಿಸಿದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇನ್ನೊಂದು ತಿಳ್ಕೊರಿ, ಒಬ್ಬ ಮಹಾನ್ ವ್ಯಕ್ತಿ ಅಧಿಕಾರದಲ್ಲಿ ಇದ್ದಾಗೆ, ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗೆ ಮರಣ ಹೊಂತಾರ. ಅವ್ರ ಹೆಸರೇನು? ಜಾಕಿರ್ ಹುಸೇನ್ ಅವರಾಗಿರ್ತಾರ. ಇವೆಲ್ಲ ರಾಷ್ಟ್ರಪತಿ ಬಗ್ಗೆ ಇದ್ದಿರುವಂತ ಇದು ಇನ್ಫಾರ್ಮೇಶನ್ ಆಗಿತ್ತು. ನೀವು ನನ್ನ ವಿಡಿಯೋವನ್ನ ಕಂಟಿನ್ಯೂ ಸಬ್ಸ್ಕ್ರೈಬ್ ಫಾಲೋ ಮಾಡ್ತೀರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೆಚ್ಚಿನ ಕಂಟೆಂಟ್ ಮತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.